ಇನ್ನು ಕೆಲ ದಿನಗಳಷ್ಟೇ ಈ ಜಗತ್ತಿನಲ್ಲಿ ರೋಬೋಟ್ಗಳ ಸಾಮ್ರಾಜ್ಯ ಸೃಷ್ಟಿಯಾಗಲಿದೆ. ಇದೇ ಸಾಮ್ರಾಜ್ಯದ ಅಧಿಪತಿಯಾಗಲಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾ. ಅಷ್ಟಕ್ಕೂ ಚೀನಾ ಸೃಷ್ಟಿಸುತ್ತಿರುವಂತಹ ಹ್ಯೂಮನಾಯ್ಡ್ ರೋಬೋಟ್ಗಳ ಸ್ಪೆಷಾಲಿಟಿ ಏನು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕು, ಅದು ಮಾಡುತ್ತೆ. 2050ರಲ್ಲಿ ಬದುಕುತ್ತಿದೆ ಡ್ರ್ಯಾಗನ್ ರಾಷ್ಟ್ರ. ರೋಬೋಟ್ ಸಾಮ್ರಾಜ್ಯ ಹಂತ ಹಂತವಾಗಿ ಸೃಷ್ಟಿಯಾಗ್ತಿದೆ. ಅದೇ ಸಾಮ್ರಾಜ್ಯದ ಗುಲಾಮರು ಮನುಷ್ಯರಾಗಿ ಉಳಿಯೋದಿನ ತುಂಬಾ ದೂರದಲ್ಲಿಲ್ಲ. ಅದರಲ್ಲೂ ಚೀನಾ ಈಗ ಮನುಷ್ಯನ ಮೆದುಳಿನ ಸಂಕೇತಗಳನ್ನೇ ಅರ್ಥ ಮಾಡಿಕೊಂಡು ಅದೇ ಕ್ಷಣದಲ್ಲಿ ಕೆಲಸ ಶುರು ಮಾಡುವಂತಹ ರೋಬೋಗಳನ್ನು ತಯಾರಿಸ್ತಿದೆ. ಇದು ಸಿನಿಮಾ ಕಥೆಯಲ್ಲ, ತಂತ್ರಜ್ಞಾನದ ಹೊಸ ಅಧ್ಯಾಯ. ಒಂದು ಕಾಲದಲ್ಲಿ ರೋಬೋಟ್ ಅಂದ್ರೆ ಕಾರ್ಖಾನೆಯಲ್ಲಿ ಒಂದೇ ಕೆಲಸ ಮಾಡುವ ಯಂತ್ರ. ಆದರೆ ಈಗ ಸಿಚುವೇಶನ್ ಫುಲ್ ಚೇಂಜ್ ಆಗಿದೆ. ಚೀನಾ ಕೃತಕ ಬುದ್ಧಿಮತ್ತೆ, ಸೆನ್ಸರ್ ತಂತ್ರಜ್ಞಾನ ಮತ್ತು ಹ್ಯೂಮನಾಯ್ಡ್ ರೋಬೋಟ್ ಕ್ಷೇತ್ರದಲ್ಲಿ ಭಾರಿ ಹೂಡಿಕೆ ಮಾಡ್ತಾ ಇದೆ. ಒಂದೇ ನಗರದಲ್ಲಿ 100 ರೋಬೋಟಿಕ್ಸ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಎನ್ನಲಾಗ್ತಾ ಇದೆ. ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಸಾವಿರಾರು ಸಂಶೋಧಕರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಇಂದು ಜಗತ್ತಿನ 4 ಕಾಲಿನ ರೋಬೋಟ್ ಮಾರುಕಟ್ಟೆಯಲ್ಲೂ ಕೂಡ ಚೀನಾ ದೊಡ್ಡ ಸ್ಥಾನ ಪಡೆದುಕೊಂಡಿದೆ. ಕೈಗಾರಿಕೆ, ರಕ್ಷಣಾ ಕ್ಷೇತ್ರ, ವಿಪತ್ತು ನಿರ್ವಹಣೆ ಮತ್ತು ಸಂಶೋಧನಾ ಕಾರ್ಯಗಳಿಗೆ ಬಳಸುವ ಅನೇಕ ರೋಬೋಟ್ಗಳು ಚೀನಾದಲ್ಲೇ ತಯಾರಾಗ್ತಿವೆ. ವೇಗ, ಸಮತೋಲನ ಮತ್ತು ಕಠಿಣ ಪ್ರದೇಶಗಳಲ್ಲೂ ಸಂಚರಿಸುವ ಸಾಮರ್ಥ್ಯದಿಂದ ಇವು ಜಾಗತಿಕ ಮಾರುಕಟ್ಟೆಯಲ್ಲಿ ಗಮನ ಸೆಳೆತಿವೆ. ಆದರೆ ಈಗ ಎಲ್ಲರ ಕುತೂಹಲ ಹೆಚ್ಚಿಸಿರುವುದು ಹ್ಯೂಮನಾಯ್ಡ್ ರೋಬೋಟ್ಗಳು. ಮನುಷ್ಯನಂತೆ ನಡೆಯುವ, ವಸ್ತುಗಳನ್ನು ಎತ್ತುವ, ಮಾತನಾಡುವ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಈ ಯಂತ್ರಗಳು ಈಗ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿವೆ. ಕೆಲವು ಸಂಶೋಧನಾ ಯೋಜನೆಗಳಲ್ಲಿ ಮನುಷ್ಯನ ಮೆದುಳಿನಿಂದ ಬರುವ ವಿದ್ಯುತ್ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ರೋಬೋಟ್ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಕೈ ಎತ್ತಬೇಕು ಅಂತ ಯೋಚಿಸಿದರೆ ಆ ಸಂಕೇತವನ್ನು ಗುರುತಿಸಿ ರೋಬೋಟ್ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ರೋಬೋಟ್ಗಳು ತಯಾರಾಗ್ತಿವೆ. ಈ ರೀತಿಯ ಮೆದುಳು ಕಂಪ್ಯೂಟರ್ ಕನೆಕ್ಷನ್ ಟೆಕ್ನಾಲಜಿಯಲ್ಲಿ ಹಲವು ದೇಶಗಳಂತೆ ಚೀನಾದ ಸಂಶೋಧನಾ ತಂಡಗಳು ವೇಗವಾಗಿ ಕೆಲಸ ಮಾಡ್ತಿವೆ. ಭವಿಷ್ಯದಲ್ಲಿ ಅಂಗವೈಕಲ್ಯ ಹೊಂದಿರುವವರಿಗೆ, ಅಪಾಯಕಾರಿ ಕೈಗಾರಿಕಾ ಕೆಲಸಗಳಿಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಈ ತಂತ್ರಜ್ಞಾನ ದೊಡ್ಡ ಬದಲಾವಣೆ ತರಬಹುದು ಅಂತ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಆದರೆ ಯಾವ ರಾಷ್ಟ್ರಗಳು ಸಹ ಚೀನಾ ಹತ್ತಿರಕ್ಕೂ ಸುಳಿಯೋಕೆ ಸಾಧ್ಯವಾಗ್ತಿಲ್ಲ. ಚೀನಾದ ಗುರಿ ಸ್ಪಷ್ಟ: ಜಗತ್ತಿನ ರೋಬೋಟಿಕ್ಸ್ ಕ್ಷೇತ್ರದಲ್ಲಿ ಮುಂಚೂಣಿ ಸ್ಥಾನ ಪಡೆಯುವುದು. ಅದಕ್ಕಾಗಿ ಕೃತಕ ಬುದ್ಧಿಮತ್ತೆ, ಅತ್ಯಾಧುನಿಕ ಚಿಪ್ಗಳು, ಸೆನ್ಸರ್ಗಳು ಮತ್ತು ಸ್ವಯಂಚಾಲಿತ ವ್ಯವಸ್ಥೆಗಳ ಅಭಿವೃದ್ಧಿಗೆ ಭಾರೀ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅನೇಕ ತಜ್ಞರು ಚೀನಾ ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಈಗಲೇ ಓಡ್ತಾ ಇದೆ ಅಂತ ಹೇಳ್ತಾರೆ. ಚೀನಾ ಈಗಲೇ 2050ರಲ್ಲಿ ಬದುಕ್ತಿದೆ ಅನ್ನೋ ಮಾತಿದೆ. ಆದರೆ ಒಂದು ಸಂಗತಿಯಂತೂ ನಿಜ: ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಡಿಯುವ ಓಟದಲ್ಲಿ ಚೀನಾ ಅತ್ಯಂತ ವೇಗವಾಗಿ ಮುನ್ನಡೀತಾ ಇದೆ. ಇಂದು ಪ್ರಯೋಗಾಲಯದಲ್ಲಿ ಕಾಣುತ್ತಿರುವ ಈ ಯಂತ್ರಗಳು ನಾಳೆ ನಮ್ಮ ಮನೆ, ಆಸ್ಪತ್ರೆ, ಕಾರ್ಖಾನೆ ಮತ್ತು ಕಚೇರಿಗಳಲ್ಲೂ ಸಹಜವಾಗಿ ಕಾಣಿಸಿಕೊಳ್ಳುವ ದಿನ ದೂರದಲ್ಲಿಲ್ಲ. ಅಲ್ಲಿಗೆ ರೋಬೋಟ್ಗಳು ಸಾಮ್ರಾಜ್ಯ ಕಟ್ಟಿದರೂ ಅದರ ಅಧಿಪತಿ ಚೀನಾ ಆಗಿರಲಿದೆ.